ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಕೋರ್ಟ್ ಅಬ್ಸರ್ವೇಷನಿಗೆ ಬಂದಿದ್ದೆ ನಾನು ಸುಪ್ರೀಂ ಕೋರ್ಟಿಗೆ. ಸೊ ಅಲ್ಲಿ ಕೋರ್ಟ್ ನಂಬರ್ 1 ಒಳಗೆ ಕೂತಿದ್ದಾಗ ಒಂದು ಕೇಸ್ ಹಿಯರಿಂಗ್ ಆಗ್ತಾಯಿತ್ತು. ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ದ್ಯಾಟ್ ಈಸ್ ರವಿಕುಮಾರ್ ಧನ್ಸುಖ್ಲಾಲ್ ಮೆಹ್ತಾ ಆ್ಯಂಡ್ ಅನದರ್ ವರ್ಸಸ್ ಹೈಕೋರ್ಟ್ ಆಫ್ ಗುಜರಾತ್. ಸೊ ಇದು ತುಂಬ ಒಂಥರ ಇಂಟ್ರೆಸ್ಟಿಂಗ್ ಇದೆ, ಇಂಟರ್ಪ್ರಿಟ್ ಮಾಡೋದಿದೆ. ಈಗ ನೋಡಿ, ಗುಜರಾತ್ ಹೈಕೋರ್ಟ್ ಏನು ಮಾಡಿದ್ರು ಅಂದರೆ ಗುಜರಾತ್ ಜುಡಿಷಿಯಲ್ ಸರ್ವಿಸ್ ರೂಲ್ಸ್ 2005 ಫ್ರೇಮ್ ಮಾಡಿದರು. ಈಗ ಇಲ್ಲಿ ಇಂಟರ್ಪ್ರಿಟೇಷನ್ ನಡೀತಾ ಇದೆ ರಿಗಾರ್ಡಿಂಗ್ ರೂಲ್ 5(1)(i). ಇದ್ರ ಬಗ್ಗೆ ಇಂಟರ್ಪ್ರಿಟೇಷನ್ ನಡೀತಾ ಇದೆ. ಆ್ಯಂಡ್ ಏನಂದರೆ ಇಲ್ಲಿ ಪಿಟಿಷನರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ರಿಕ್ರೂಟ್ಮೆಂಟ್ ಏನು ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಪ್ರಮೋಟ್ ಆಗ್ತಾಯಿದ್ರು. ಸೀನಿಯರ್ ಸಿವಿಲ್ ಜಡ್ಜ್ ಟು ಡಿಸ್ಟ್ರಿಕ್ಟ್ ಜಡ್ಜಿಗೆ ಪ್ರಮೋಷನ್ ಸಿಗ್ತಾಯಿತ್ತು. ಬಟ್ ಆ ಪ್ರಮೋಷನ್ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಥ್ರೂ ಮೆರಿಟ್ ಕಮ್ ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಇದ್ದಾರಂತ ಪಿಟಿಷನರ್ ಕಂಟೆನ್ಷನ್. ಬಟ್ ರೆಸ್ಪಾಂಡೆಂಟ್ಸ್ ಏನಂತಾರಂದರೆ, ನಾವು ಶಾರ್ಟ್ ಲಿಸ್ಟ್ ಮಾಡಿ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ಅಡ್ವರ್ಟೈಸ್ಮೆಂಟಲ್ಲೂ ಕೊಟ್ಟಿದ್ದೀವಿ. ಸೊ ನಾವು ಸೀನಿಯಾರಿಟಿ ಬೇಸ್ ಮೇಲೆ ಮಾಡ್ತಾನೇ ಇಲ್ಲ ಅಂತ ಹೇಳ್ತಾ ಇರೋದು. ಬಟ್ ಪಿಟಿಷನರ್ ಏನಂತ ಇರೋದು, ಇದು ಆರ್ಟಿಕಲ್ 14 ವೈಲೇಟ್ ಆಗ್ತಾ ಇದೆ ಆ್ಯಂಡ್ ಇಟ್ ಈಸ್ ರೂಲ್ 5 ಅಗೇನ್ಸ್ಟ್ ಇವರು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರಂತ ಈ ಚರ್ಚೆ ನಡೀತಾ ಇದೆ. ಇನ್ನೂ ಕನ್ಕ್ಲೂಷನ್ ಆಗಿಲ್ಲ. ಸೊ ರಿಟ್ ಪಿಟಿಷನ್ 2023 ಒಳಗೆ ಹಾಕಿದ್ದಾರೆ. ಸೊ ಅದನ್ನು ನೀವು ಚೆಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.